ನಮಸ್ಕಾರ ಗಾಯ್ಸ್, ಸೊಲ್ಮೆಲು ನಾನ್ ನಿಮ್ಮ ರಿಶ್. ನಾನು ನಿಮ್ಮ ರಶ್ಮಿ ವಿಜಯ. ಇವತ್ತು ನಾವು ಹೊರಟಿರೋದು ಕುಳ್ಳೆನರಿ ಎಂಬ ಸಿನಿಮಾದಲ್ಲಿ ಹೀರೋಯಿನ್ಗೆ ವಾಯ್ಸ್ ಕೊಡೋಕ್ಕೆ. ಗಂಟ್ಲು ಚೆನ್ನಾಗಿರ್ಲಿ ಅಂತ ಒಂದು ಜ್ಯೂಸ್ ಕೊಡ್ಸಿದ್ರೆ ಅದನ್ನೇ ಬಟ್ಟೆ ಮೇಲೆ ಅಭಿಷೇಕ ಮಾಡ್ಕೊಂಡ್ಬಿಟ್ಲು. ಓಕೆ ಗೈಸ್, ಒಂದು ಜ್ಯೂಸ್ ಕುಡ್ದು ಮತ್ತೆ ನಾವು ನಮ್ಮ ಪ್ರಯಾಣನ ಶುರು ಮಾಡೋಣ. ಇಲ್ಲಿಂದ ನಾವು ಅರುಣ್ ಸ್ಟುಡಿಯೋಗೆ ಹೋಗಬೇಕು, ಅಲ್ಲೇ ಡಬ್ಬಿಂಗ್ ಇರೋದು. ನನ್ನ ಹೆಲ್ಮೆಟ್ಗೆ ಒಂಚೂರು ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲಿಂದ ಹೊರಟ್ವಿ ನಾವು. ಹಂಗೆ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕಿ ಡಬ್ಬಿಂಗ್ ಕಡೆಗೆ ಹೊರಟ್ವಿ. ಗಣಪತಿ ಆಶೀರ್ವಾದ ಇದ್ರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ. ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಬಂದೇ ಬಿಟ್ವಿ ನಮ್ಮ ಅರುಣ್ ಸ್ಟುಡಿಯೋಸ್ಗೆ, ಡಬ್ಬಿಂಗ್ ಸ್ಪಾಟ್ಗೆ. ಇಲ್ಲೂ ಕೂಡ ಪುಟ್ಟ ಗಣಪತಿ ವಿಗ್ರಹ ಇತ್ತು. ನಮಸ್ಕಾರ ಮಾಡಿ ಬಲಗಾಲಿಟ್ಟು ಒಳಗೆ ಬಂದೆ. ಇದೇ ನೋಡಿ ನಾನು ಡಬ್ ಮಾಡ್ತಿರೋಂತಹ ಸ್ಟುಡಿಯೋ. ಓಕೆ, ಇವಾಗ ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು. 5 ಮಿನಿಟ್ಸ್ ಗ್ಯಾಪ್ ಇತ್ತು ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿತ್ತು. ನೋಡಿದ್ವಿ, ಸಖತ್ತಾಗಿದೆ. ನೀವು ನೋಡಿದ್ದೀರಾ ಅಲ್ವಾ? Jingle bells, jingle all the way. Oh, what fun it is to ride in a one. ಡೋರ್ ಎಲ್ಲ ಕ್ಲೋಸ್ ಮಾಡಿದ್ರು. ಈಗ ಡಬ್ಬಿಂಗ್ ಸ್ಟಾರ್ಟ್. ನಾನಿಲ್ಲಿ ಡಬ್ಬಿಂಗ್ ಮಾಡ್ಕೊಂಡು ಕೂತಿದ್ರೆ ಇಲ್ಲಿ ಇವನ್ ನೋಡಿ ಹೆಂಗ್ ತರಲೆ ಮಾಡ್ಕೊಂಡು ಕೂತಿದ್ದಾನೆ ಅಂತ. ಬರೀ ಇದೇ ಮಾಡೋದು ಇವನು, ತರಲೆ ಮಾಡೋದು. ಯಾವಾಗಲೂ ನಂಗೆ ತರಲೆ ಮಾಡ್ತಾ ಇರ್ತಾನೆ. ಸರಿ ಬನ್ನಿ ಹೋಗೋಣ. ಅರೆ ಇವನು ರೋಡಲ್ಲಿ ಒಳ್ಳೆ ಹುಚ್ಚೊಂಥರ ಕುಣಿದಾಡ್ತಿದ್ದಾನೆ, ಡ್ಯಾನ್ಸ್ ಆಡ್ತಿದ್ದಾನೆ. ಕನ್ಫ್ಯೂಸ್ ಆಗ್ಬಿಟ್ಲ ಅವಳು. ರೀಲ್ಸ್ ರಾಜ ಅಂತ ಯಾಕೆ ಕರೀತಾರೆ? Jingle bells, jingle all the way. Oh, what fun it is to ride in a one-horse open sleigh. ಮತ್ತೆ ಅವನು ಊರ್ ಜನರನ್ನೆಲ್ಲ ಆಟ ಆಡಿಸ್ತಾನೆ, ನಾವು ಅವನನ್ನ ಆಟ ಆಡ್ಸೋಣ ಅಷ್ಟೇ. ಹೇ, ಲವ್ವು ಇಲ್ಲ, ಪವ್ವು ಇಲ್ಲ. ಅಯ್ಯೋ, ಒಂದ್ ಕೆಲ್ಸ ಮಾಡೋಣ, ಅವ್ನ ಆಟ ಆಡ್ಸೋಣ ಬಾ. ಸಾಕು, ನಿಲ್ಸು. ಇವನು ನಿದ್ದೆ ಹೊಡಿಯೋದು ನೋಡೋಕ್ಕಾಗ್ದಿರ ಡೈರೆಕ್ಟ್ರು ಕಾಫಿ ಕುಡಿಯೋಕೆ ಕರ್ಕೊಂಡೋದ್ರು. ಇಲ್ಲಿ ನೋಡಿ, ಕಾಫಿ ಕುಡಿದು ಫ್ರೆಶ್ ಆಗಿ ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಬಂದೆ ನಾನು. ಹಲೋ ಹಲೋ, ಚೆಕ್ ಚೆಕ್ ಚೆಕ್. ನಾನೊಂದು ಸಾಂಗ್ ಹೇಳ. ಇವಳಿಗೆ ಸುಸ್ತಾಗೋಯ್ತು. ಯಾಕೋ ಇಲ್ಲಿ ಇಂಥ ಸಮಯದಲ್ಲಿ ಈ ತರ ತಮಾಷೆ ಎಲ್ಲ ಬೇರೆ.
ಓಹ್ ಮುಗೀತು, ಜೈ. ಹಾಡೊಂದನ ಹಾಡುವೆನು. ಇಲ್ಲಿಗೆ ಇಂದಿನ ರಸಮಂಜರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನೋಡಿ, ಹಬ್ಬ ಹೆಂಗೋ ಮುಗೀತು ಡಬ್ಬಿಂಗು. ಸೊ ಇವಾಗ ಹೊರಡ್ತಾ ಇದ್ದೀವಿ ಸ್ಟುಡಿಯೋಯಿಂದ. ತುಂಬ ಚೆನ್ನಾಗಿ ಮಾಡಿದೆ ಇವತ್ತು ಡಬ್ಬಿಂಗು. ಇವಳು ಡಬ್ಬಿಂಗ್ ಮುಗಿಯೋಷ್ಟ್ರಲ್ಲಿ ನನಗೆ ನಿದ್ದೆ ಎಳಿತಾ ಇತ್ತು. ಇಲ್ಲಿ ನಾವು ಫಸ್ಟ್ ಟೈಮಲ್ಲ, ಮುಂಚೆನೂ ಒಂದಷ್ಟು ಮೂವಿಗೆ ಮಾಡಿದ್ವಿ ಡಬ್ಬಿಂಗ್. ಇವಳದೇ ವಾಯ್ಸ್ ಕೊಟ್ಟಿದ್ವಿ, ನಾನು ವಾಯ್ಸ್ ಕೊಟ್ಟಿದ್ದೆ, ಅತನಿ ಮೂವಿ ಕೊಟ್ಟಿದ್ವಿ. ಇವರು ಕೊಟ್ಟಿದ್ರು. ಓಕೆ, ಇವನಿಗೆ ನಿದ್ದೆ, ಬಟ್ ನನಗೆ ಡಬ್ ಮಾಡಬೇಕಲ್ಲ. ಹೊರಡೋಣ. ಓಕೆ ಡಿ. ಹೊರಡೋಣ. ಹಲೋ, ಅದು ನಮ್ದಲ್ಲ. ಈ ಬಾಟ್ಲ್ನೇ ನೀರು ಬಾಟ್ಲು ಯಾಕೆ ಇಟ್ಕೊಂತೀಯ ಅಂತ ಕೇಳ್ತಾನೆ. ಏನು ಹೇಳೋದು ಇವನಿಗೆ? ಡಬ್ ಮಾಡಬೇಕಾದ್ರೆ ನೀರು ಕುಡಿಬೇಕು, ವಾಯ್ಸ್ ಎಲ್ಲ ಒಂಥರ ಆಗ್ಬಿಡುತ್ತಲ್ಲ. ನೀರಿರೋದೇ ಇಷ್ಟು. ನೀರು ಫುಲ್ ಇತ್ತು, ನಾನು ಕುಡಿದು ಖಾಲಿ ಮಾಡಿರೋದು. ಅವನು ಬಾಟ್ಲು ಇದು ತಗೋಬಾರ್ದು ಅಂತ ಖಾಲಿ ಮಾಡ್ತಾನಂತ. ಒಳ್ಳೆ ಪೇಮೆಂಟ್ ಆಗಿದೆ. ಇವಾಗ ಯಾವುದಾದ್ರು ರೆಸ್ಟೋರೆಂಟಿಗೆ ನೋಡಿ, ಡಬ್ ಮಾಡಿದ್ದು ನಾನು, ಕಷ್ಟಪಟ್ಟಿದ್ದು ನಾನಲ್ಲಿ, ಇವನು ರೆಸ್ಟೋರೆಂಟಿಗೆ ಹೋಗ್ತಾನಂತೆ. ಇವನು ಅಲ್ಲಿ ಕುತ್ಕೊಂಡು ನಿದ್ದೆ ಹೊಡಿತಾ ಇದ್ದ. ಅವನದು ಮಾತ್ರ ಶೂಟ್ ಮಾಡ್ಕೊಂಡಿಲ್ಲ, ನಂದು ಮಾತ್ರ ಮಾಡಿದ್ದಾನೆ. ಅದನ್ನು ತೋರಿಸ್ಬೇಕಿತ್ತು, ಗೊತ್ತಾಗಿರೋದು. ಕಾರ್ ಅಂತ ಹೇಳ್ತಿದ್ದ. ಇವಾಗ ಡಿಯೋದಲ್ಲಿ ಹೋಗೋದು ಅಂತ ಗೊತ್ತು, ಆದರೂ ಬಿಲ್ಡಪ್ ಕೊಡ್ತೀನಿ. ಯಾವಾಗಲೂ ಹಿಂಗೆ ತರಲೆ ಮಾಡೋದು. ಇದು ನಾನು ಯಾಕೆ ಹಾಕ್ಕೊಳ್ಳೋದು ಗೊತ್ತಾ? ಈ ಬಿಸಿಲಿಗೆ ನನಗೆ ಒಂಥರ ಕಣ್ಣಿಗೆ ಜಾಸ್ತಿ ಒಂಥರ ಡ್ರೈ ಆದಂಗೆ ಅನಿಸ್ಬಿಡುತ್ತೆ, ಮತ್ತು ನೀರು ಬಂದುಬಿಡುತ್ತೆ. ಅದಕ್ಕೆ ಇದನ್ನು ಹಾಕ್ಕೊಳ್ಳೋದು. ಅಲೋ, ನಿನಗೆ ಇದಿದೆ, ನನಗೇನಿದೆ ಹೆಲ್ಮೆಟಲ್ಲಿ, ಅದಕ್ಕೆ ಹಾಕ್ಕೊಳ್ಳೋದು ನಾನು. ಇದು ಹಾಕ್ಕೊಂಡ್ರೆ ಸ್ವಲ್ಪ ಬೆಳಕಿಗೂ ಅವಾಯ್ಡ್ ಆಗುತ್ತಲ್ವಾ? ಹೌದು, ಅವರು ಪಾಪ ಗೊತ್ತೇ ಇಲ್ಲ. ನಾನು ನನ್ನ ಫ್ಯಾನ್ಸಿಗೆ ಹೇಳ್ತಾ ಇರೋದು, ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾವು ನಮ್ಮ ಡಿಯೋದಲ್ಲಿ ಹೊರಡ್ತೀವಿ. ಈ ಪಾಪ ಹಿಂಗೆ ಕೂತಿದೆ ಅಂತ ಎದುರ್ಕೊಂಡ್ಬಿಡ್ತದೆ. ಏನು ಮಾಡಲ್ಲ ನಿಮಗೆ. ಯಾವ ಏರಿಯಾ ಗೊತ್ತಾ ಯಾರಿಗಾದ್ರು? ಹಾಂ, ಕಮೆಂಟ್ ಮಾಡ್ತಾರೆ. ಅಲ್ಲಿ ಹಿಂದೆ ಡಿಸ್ಪ್ಲೇ ಆಗ್ತಾ ಇದೆ ಏನೋ ಒಂದು ಹೆಸರು. ವೈದ್ಯ ರಸ್ತೆ. ಎಲ್ಲಿ ಹೋಗೋಣ ಊಟಕ್ಕೆ? ನೋಡು, ಯಾವ್ದಾದ್ರು ಒಳ್ಳೆ ವೆಜ್ ರೆಸ್ಟೋರೆಂಟ್. ಅಲ್ಲಿ ಜಾಗನೇ ಇಲ್ಲ, ಜನ ಇದ್ದಾರೆ. ಹೋಗು ನೀನು, ನಾನು ಹೋಗ್ತೀನಿ, ನಾನು ಬರಲ್ಲ. ರಾಜೇಶ್ರೀ ಮತ್ತೆ ರಾಧೇಶ್ ಏನಂತ ಹೇಳ್ತೀಯ ಅಲ್ಲಿ ಹೋಗ್ಬಿಟ್ಟು? ಯಾರ ಕಡೆ ಅಂತ ಕೇಳ್ತಾರಲ್ಲ. ನಾನು ಗಂಡಿನ ಕಡೆ, ಅಲ್ಲಿ ಮದುವೆ ನಡೀತಾ ಇದೆ ನೋಡಿ, ಅಲ್ಲಿ ಹೋಗೋಣ ಬಾ ಅಂತ ಕರೀತಿದ್ದಾನೆ. ಏನು ಅನ್ಕೊಳ್ಳಲ್ಲ ಅವ್ರು ನಾವು ಹೋದ್ರೆ, ಅಲ್ವಾ? ನಾನು ಇವಾಗ ಚಾಲೆಂಜ್, ನಾನು ಹೋಗಿ ಊಟ ಮಾಡ್ಕೊಂಡು ಬರಲ್ಲ ಅಲ್ಲಿ. ಆಯ್ತು, ಚಾಲೆಂಜ್. ಹೋಗು 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 ಹೋಗು. ಹುಡುಗಿ ಹೆಸರು ಶಶಿರೇಖಾ, ಹುಡುಗನ ಹೆಸರು ರಾಧೇ ಶ್ಯಾಮ. ಯಾರೋ ನನ್ನೇ ನೋಡ್ತಾರೆ. ಹೋಗು. ನೋಡಿ ಫ್ರೆಂಡ್ಸ್, ಹೋಗ್ತೀನಿ ಅಂತ ನಿಲ್ಲಿಸ್ತಾನೆ ಗಾಡಿ. ನಾನು ಯಾವಾಗಲೂ ಹಿಂಗೆ ನೋಡಿ, ಡೆಕೋರೇಷನ್ ನೋಡಿ ಏನು ಸಖತ್ತಾಗಿದೆ ಅಲ್ಲ. ಅಲ್ಲ, ಹಂಗೆಲ್ಲ ಹೋಗಿ ಯಾರ್ಯಾರ್ದೋ ಮದುವೆಲಿ ಊಟ ಮಾಡೋಕ್ಕಾಗತ್ತಾ? ಆಗಲ್ಲ. ನಾನು ಸ್ಕೂಲಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ ಹಂಗೆ ಮಾಡ್ತಾ ಇದ್ದೀನಿ. ಸಣ್ಣ ಫ್ಲಾಶ್ ಆಗ್ತಾ ಇದೆ. ಟ್ರಾಫಿಕಲ್ಲಿ ನಿಂತಾಗ ಹಿಂಗೆ ಯಾವಾಗ ಫ್ಲಾಶ್. ನೀವು ಹೀಗೆ ಟ್ರಾಫಿಕಲ್ಲಿ ನಿಂತಿದ್ದಾಗ ಏನಾದರೂ ಕ್ಲಾಶಸ್ ಆಗಿರೋದು ಎಕ್ಸ್ಪೀರಿಯನ್ಸ್ ಇದೆಯಾ? ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಹಾಂ, ಅಂತೂ ಹೋಟ್ಲೆಲ್ಲ ಹುಡುಕ್ತಾ ಹೋಟ್ಲೆಲ್ಲೂ ಸಿಕ್ಕಿಲ್ಲ. ಲಾಸ್ಟ್ಗೆ ಬರ್ಗರ್ ಕಿಂಗಿಗೆ ಬಂದಿದ್ದೀವಿ. ಹಾಂ, ಬರ್ಗರ್ ತಿನ್ನೋದಾ?
ಬರ್ಗರ್ ಕಿಂಗಿಗೆ ಹೋಗಿ ಈಗ ನಾವು ನಾನ್ ವೆಜ್ ತಿನ್ನಲ್ಲ, ಯಾಕಂದರೆ ವೆಜ್ ತಿನ್ನಬೇಕು. ಸೊ ನೋಡೋಣ ವೆಜ್ ಬರ್ಗರ್ ಯಾವ್ದಾದ್ರು ತೊಗೊಳ್ಳೋಣ. ವೆಜ್ ಬರ್ಗರ್, ಕ್ರಿಸ್ಪಿ ವೆಜ್ಜು ಅಷ್ಟೇ ಅಲ್ವಾ? ಫ್ರೆಂಚ್ ಫ್ರೈಸ್ ಬೇಕಾ? ನಿನಗೆ ಬೇಕಂದ್ರೆ ಆರ್ಡರ್ ಮಾಡ್ತೀನಿ. ಮೇಡಮ್ ಬರ್ಗರ್ ಆರ್ಡರ್ ಮಾಡಿದ್ರಾ? ಬರ್ಗರ್ ಚಿಕನ್ ಕೊಟ್ಟಿಲ್ಲ ತಾನೆ? ಇಲ್ಲ ಇಲ್ಲ, ಆಲೂ ಆಲೂ ಬಟ್ ಲಾಸ್ಟ್ ಟೈಮ್ ಅಲ್ಲಿ ಅಷ್ಟೊಂದು ಟೇಸ್ಟ್ ಇರಲಿಲ್ಲಲ್ಲ ವೆಜ್. ಹೌದಾ? ಅಯ್ಯೋ ಸಾಸ್ ಯಾಕೆ ಕೊಟ್ಟಿಲ್ಲ? ಎಲ್ಲ ಬೇಡ, ಹೊಟ್ಟೆ ಸಿಗ್ತದೆ ತಿಂದ್ಬಿಡ್ತೀನಿ. ಮರ್ತೋಗೋರ ಏನು ಬರ್ಗರ್ ಫ್ರೆಂಡ್ಸ್, 2 ಬನ್ನಿಗೆ ಮಧ್ಯದಲ್ಲಿ ಈ ಥರ ಇಟ್ಬಿಟ್ಟು ಕೊಡೋದು. ಇದನ್ನೆಲ್ಲ ದಿನ ತಿನ್ನಬಾರ್ದು, ಯಾವಾಗ ಒಂದ್ಸರಿ ಸುಮ್ಮನೆ ಹಿಂಗೆ ತಿನ್ಬೇಕು. ಟಿಶ್ಯೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಬರ್ಗರ್ ಇದ್ರಲ್ಲಿ ಇಟ್ಕೊಂಡು ತಿನ್ನೋದು ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ, ತಿಂದಂಗೆ ಆಗಲ್ಲ. ಏನು ಗೊತ್ತಾ, ಅಲ್ಲೆಲ್ಲ ಬಂದಿದ್ದಾರೆ ಕಾಲೇಜ್ ಹುಡುಗರು, ಅವ್ರ ಲವರ್ಸ್ ಜೊತೆ ಬಂದಿದ್ದಾರೆ. ನಾವು ತೋರ್ಸಂಗಿಲ್ಲ ಸುಮ್ಮನೆ, ಯಾಕೆ ಮತ್ತು ನಮ್ಮಿಂದ ಅವರು ಸಂಸಾರ ಹಾಳಾಗೋದು ಬೇಡ ಅಲ್ಲ, ಅದಕ್ಕೆ ಆ ಕಡೆ ತೋರಿಸಿಲ್ಲ. ಇಲ್ಲೊಂದು ಇಬ್ಬರು ಕೂತಿದ್ರು, ನಮ್ಮನ್ನು ನೋಡಿ ಎದ್ದೇ ಹೋದರು. ನಾನು ಜಸ್ಟ್ ಮೊಬೈಲ್ ಎತ್ಕೊಂಡು ಬಂದಾಗೆ ಹೋದರು. ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಅದು ಏನೇ ಆಗಿ. ಓಕೆ ಫ್ರೆಂಡ್ಸ್, ಹೊರಡ್ತೀವಿ ನಾವಿನ್ನು. ಇನ್ನು ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಕಾಸ್ಟ್ಯೂಮ್ ಬೇಕು, ಸ್ವಲ್ಪ ಶೂಟಿಂಗ್ಗೆ ಮತ್ತು ರೀಲ್ಸಿಗೆಲ್ಲ ಕಾಸ್ಟ್ಯೂಮ್ ಬೇಕು ನಮಗೆ. ಹಾಗೆ ಇಲ್ಲೇ ಜಯನಗರ 4th ಬ್ಲಾಕಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇದೆ, ಹೋಗ್ಬಿಟ್ಟು ಪರ್ಚೇಸ್ ಮಾಡೋಣ. ಲೆಟ್ಸ್ ಗೋ. ಫೈನಲಿ ಹಿಂದುಗಡೆಯಿಂದ ತೋರಿಸ್ಬೇಕು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಕಾಲೇಜ್ ಹುಡುಗಿರು ಜಾಸ್ತಿ, ಅವ್ರು ಕೇಳಿಸ್ಕೊಂಡು. ಬರ್ಗರ್ ತಿಂದು ಜಯನಗರ 4th ಬ್ಲಾಕ್ಗೆ ಬಂದು ಡ್ರೆಸ್ ತಗೋಬೇಕಂತ ಯಾವ್ದ್ಯಾವುದೋ ಡ್ರೆಸ್ಸಸ್ ನೋಡಿದೆ, ಯಾವುದು ಇಷ್ಟ ಆಗಿಲ್ಲ. ಇದು ಚೆನ್ನಾಗಿದೆ. ಎಷ್ಟು? 200. 200 ಪರವಾಗಿಲ್ಲ. ಪರ್ಚೇಸ್ ಮಾಡೋಷ್ಟರಲ್ಲಿ ಹುಡುಗರಿಗೆ ಜನ್ಮ ಮುಗಿದೋಗುತ್ತೆ, ಅಷ್ಟು ಟೈಮ್ ಆಯಿತು. ಆಗಲೇ ಡಬ್ಬಿಂಗ್ ನಿದ್ದೆ ಬಂತು. ಈಗ ಪರ್ಚೇಸಿಂಗ್ ಈ ಡ್ರೆಸ್ಸು ಒಂದು ಲೆವೆಲ್ಗೆ ಓಕೆ ಅನ್ನಿಸ್ತು, ಅದಕ್ಕೆ ತಗೊಂಡಿದ್ದೀನಿ. ಚೆನ್ನಾಗಿದೆಯಾ? ಎಷ್ಟು? 400? 150 ಮಾಡಲ್ವಾ? ಲಾಸ್ಟ್ ಟೈಮ್ ಒಂದು 4 days ಆಯ್ತು ಅಷ್ಟೇ. 150 ಯಾವಾಗಿರುತ್ತೆ? ನನಗೆ ಓಡಾಡಿ ಸಾಕಾಗೋಯ್ತು. ತಗೊಂಡಿರೋದು 2, ಇಷ್ಟೊತ್ತು ಹುಡುಕಿದ್ದೆ ಆಯ್ತು, ಇನ್ನೆಷ್ಟು ಓಡಾಡಿಸ್ತಾಳೋ. ಅಯ್ಯೋ, ಎಷ್ಟು ಹುಡುಕಿರೋದು. ಅಂತ ಇವತ್ತಿನ ಜಯನಗರ ಶಾಪಿಂಗ್ ಮುಕ್ತಾಯ ಆಯಿತು. ಇಲ್ಲಿಗೆ ಇನ್ನು ಮನೆ ಕಡೆಗೆ ನಮ್ಮ ಪಯಣ. ಹೌದು. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು.